ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರಸೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಫೆಬ್ರವರಿ 5ರಂದು ಏಮ್ಸ್ ಹೋರಾಟಕ್ಕೆ 1000 ದಿನ ಬೃಹತ್ ಪ್ರತಿಭಟನಾ ರ್ಯಾಲಿ. ಪ್ರಧಾನಿ ಬಳಿ ನಿಯೋಗಕ್ಕೆ ಬಿಜೆಪಿ ನಾಯಕರು ಮುಂದಾಗಲಿ. ಬಸವರಾಜ್ ಕಳಸ. ಜಿಲ್ಲಾಡಳಿತ ನೂತನ ಭವನಕ್ಕೆ ಕಚೇರಿಗಳು ಸ್ಥಳಾಂತರ. ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಪರದಾಟ. ನೂತನ ಜಿಲ್ಲಾಡಳಿತ ಭವನದ ಬಳಿ ಆಟೋ ನಿಲುಗಡೆಗೆ ಸ್ಥಳ ನೀಡಲು ಆಟೋ ಚಾಲಕರ ಆಗ್ರಹ. ಬಿಎಂಎದಿಂದ ಶಾಂತಿ ಕುರಿತು ಕಾರ್ಯಾಗಾರ. ಆಧ್ಯಾತ್ಮದಿಂದ ವೈದ್ಯರು ಒತ್ತಡದಿಂದ ಹೊರಬರಬೇಕು. ಎನ್ಎಸ್ ಬೋಸರಾಜ್. ಜೇರಬಂಡಿ ಗ್ರಾಮದಲ್ಲಿ ಗ್ರಾಮ್ 1ಗೆ ಅರ್ಹರನ್ನು ಗುರುತಿಸಲು ಆಗ್ರಹಿಸಿ ಮನವಿ. ಕೃಷ್ಣಗಿರಿ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಪರಿಸರ ಉಳಿಸುವ ಕೆಲಸಕ್ಕೆ ಸಹಕಾರ ಅಗತ್ಯ. ಜಯಣ್ಣ. ವಾರ್ತೆಗಳ ವಿವರ. ಏಮ್ಸ್ ಮಂಜೂರಾತಿಗೆ ನಡೆಯುತ್ತಿರುವ ಹೋರಾಟ ಫೆಬ್ರವರಿ 5ರಂದು 1000 ದಿನ ಪೂರೈಸುತ್ತಿದ್ದು, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ನಗರದ ಕರ್ನಾಟಕ ಸಂಘದಿಂದ ನಗರದ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ದಲಿತ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಬೃಹತ್ ರ್ಯಾಲಿ ನಡೆಸಲಾಗುತ್ತದೆ. ತಾರಾನಾಥ್ ಶಿಕ್ಷಣ ಸಂಸ್ಥೆ, ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ನಗರದ ಎಲ್ಲ ವಿದ್ಯಾಸಂಸ್ಥೆಗಳು, ಭಾರತೀಯ ವೈದ್ಯಕೀಯ ಸಂಘ ಬೆಂಬಲಿಸಿ ವಿದ್ಯಾರ್ಥಿಗಳೊಂದಿಗೆ ಭಾಗಿಯಾಗಲಿವೆ. ಅಲ್ಲದೆ ಪಕ್ಷಾತೀತವಾಗಿ 3 ರಾಜಕೀಯ ಪಕ್ಷಗಳ ನಾಯಕರು, ಅಧ್ಯಕ್ಷರುಗಳು ಭಾಗಿಯಾಗಲಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಂದಲೂ ವಿವಿಧ ಹೋರಾಟಗಾರರು ಭಾಗಿಯಾಗಿ ಬೆಂಬಲಿಸಿದ್ದಾರೆ. ಕಲಬುರಗಿಯಿಂದ ಲಕ್ಷ್ಮಣ್ ದಸ್ತಿ, ಶರಣಪ್ಪ ಆಪ್ಪ, ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಆರ್ಕೆ ಹುಳಗಿ, ಬೀದರ್ ಕಾರಂಜ ಹೋರಾಟಗಾರರು, ಬಳ್ಳಾರಿ ಕೊಪ್ಪಳದಿಂದಲೂ ಹೋರಾಟಗಾರರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿಯೂ ಹೋರಾಟ ಪ್ರತಿಭಟನಾ ರ್ಯಾಲಿ ನಡೆಯಲಿವೆ. ಸಿರವಾರ್ ಬಂದ್ ಕರೆ ನೀಡಲಾಗಿದೆ. ಲಿಂಗಸಗೂರು, ಸಿಂಧನೂರು, ಜಾಲಹಳ್ಳಿ ಸೇರಿದಂತೆ ಅನೇಕ ಕಡೆ ಬೆಂಬಲವಾಗಿ ಹೋರಾಟಗಳು ನಡೆಯಲಿವೆ. ಈ ಮೆರವಣಿಗೆಯಲ್ಲಿ ರಾಯಚೂರು ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೆ ರೈತ ಸಂಘದ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ಸಂಘಟನೆ ಮತ್ತು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂಥ ನಮಗೆಲ್ಲ ನಮ್ಮ ಏಮ್ಸ್ ಹೋರಾಟಗಾರರು ಕೂಡ ಇದರಲ್ಲಿ ಇರ್ತಾರೆ. ಮತ್ತು ಬೇರೆ ಸಹಜವಾಗಿ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಎಲ್ಲ ಸಂಘಟನೆಗಳು, ವಿಶೇಷವಾಗಿ ರಾಯಚೂರು ನಗರದ ಎಲ್ಲ ವಿದ್ಯಾಸಂಸ್ಥೆಗಳು ಇದ್ದಾರೆ. ಆ ವಿದ್ಯಾಸಂಸ್ಥೆಗಳು ವಿಶೇಷವಾಗಿ ತಾರಾನಾಥ್ ಶಿಕ್ಷಣ ಸಂಸ್ಥೆ ಪರಸ್ಪರ ಸುಖಾಣಿಯವರ ನೇತೃತ್ವದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಖರ್ಚನ್ನು ತಿಳ್ಕೊಂಡು ಅವರು ಪಾಪ ಮನೆ ಕರೆದು ನಮ್ಮ ಜೊತೆಗೆ ಒಂದು ಸೌಹಾರ್ದವಾಗಿ ಮಾತನಾಡಿದ್ದಾರೆ. ಅವರು ಕೂಡ ನಾವು ಸೌಹಾರ್ದ ಬೆಳೆಸಿದ್ವಿ. ಟ್ಯಾಗೋರ್ ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾರೆ. ಮತ್ತು ಎಲ್ಲ ಎಸ್ಕೇಪ್ ಪ್ಯಾರಾಮೆಡಿಕಲ್ ಕಾಲೇಜವರು, ನವೋದಯ ಎಜುಕೇಷನ್ ಟ್ರಸ್ಟ್, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳು, ವರ್ತಕರು, ನಾವು ವಿಶೇಷವಾಗಿ ಸಲ INA ಕೂಡ ಅಪೀಲ್ ಮಾಡಿದ್ದೇವೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರು ಕೂಡ ಅವರು ಲೆಟರ್ ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ಭಾಗವಹಿಸಿದ್ದಾರೆ. ಆಮೇಲೆ ನ್ಯಾಯವಾದಿಗಳ ಸಂಘ ಅವರು ಕೂಡ ನಾವು ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಹೇಳುವುದಾದರೆ ಪಕ್ಷಾತೀತವಾಗಿ ಎಲ್ಲ 3 ಪ್ರಮುಖ ಪಕ್ಷಗಳಿವೆ. ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ, ಈ 3 ಪಕ್ಷಗಳ ಅಧ್ಯಕ್ಷರು ಕೂಡ ನಾವು ಆಮಂತ್ರಣ ನಾವು ಮಾಡಿದ್ದೇವೆ. ಅವರು ಕೂಡ ಪತ್ರದಲ್ಲಿ ಹೇಳಿದ್ದಾರೆ. ಸೊ ಇದು ಇಷ್ಟು ಕಾರ್ಯಕ್ರಮ. ಇದಲ್ಲದೆ ಇನ್ನೊಂದು ಇದರಲ್ಲಿ ವಿಶೇಷವಾದ 1000 ದಿನಗಳ ಕಾರ್ಯಕ್ರಮದಲ್ಲಿ ಏನಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕದ ಉಳಿದ 6 ಜಿಲ್ಲೆಗಳ ನಮ್ಮ ಏಮ್ಸ್ ಹೋರಾಟಗಾರರು, ನಿಮ್ಗೆ ನೆನಪಿರಬೇಕು, ಹೋದ ವರ್ಷ ಜೂನ್ 14ನೇ ತಾರೀಕಿಗೆ ನಾವು ತೆರೆ ಕೊಟ್ಟಿದ್ವಿ. ಈ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ವಿ.
ಅವರೆಲ್ಲರೂ ಕೂಡ ಬರ್ತಾರೆ. ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ದಸ್ತಿಯವರು ಬರ್ತಾ ಇದ್ದಾರೆ ಕಲಬುರಗಿಯಿಂದ. ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಸಂಸ್ಥೆಯ ಸಂಸ್ಥಾನ ಏನಿದೆ. ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವ ನಡ್ಡಾ ಇವರು ಪತ್ರ ಸಮಜಾಯಿಷಿ ನೀಡಿ ದಿಕ್ಕು ಪತ್ತಿಸುವ ಪ್ರಯತ್ನವಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿ ರಾಯಚೂರು ಆಸ್ಪತ್ರೆ ಮೇಲ್ದರ್ಜೆಗೇರಿಸಲು ಉಲ್ಲೇಖಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಆರೋಗ್ಯ ಸಚಿವರ ಪತ್ರಕ್ಕೆ ಉತ್ತರ ಬರೆದು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮುಂದಾಗಬೇಕೆಂಬ ಸ್ಪಷ್ಟ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಹ ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಸ್ಪಂದನೆ ನೀಡುತ್ತಿಲ್ಲ. ರಾಜ್ಯವನ್ನು ಪ್ರತಿನಿಧಿಸುತ್ತಿರುವ ಕೇಂದ್ರ ಸಚಿವರು ಪ್ರಧಾನಿ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿಲ್ಲ. ಜಿಲ್ಲೆ ಬಿಜೆಪಿ ಅಧ್ಯಕ್ಷರು ಹಾಗೂ ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಹ ರಾಜ್ಯ ಬಿಜೆಪಿ ಅಧ್ಯಕ್ಷರ ಮೇಲೆ ಒತ್ತಡ ಹಾಕಿ ಪ್ರಧಾನಿ ಬಳಿ ನಿಯೋಗ ಕರೆದುಕೊಂಡು ಹೋಗಲು ಒತ್ತಾಯಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವರಿಗೆ ಮಂತ್ರಾಲಯದ ಶ್ರೀಗಳೇ ಏಮ್ಸ್ ಮಂಜೂರಾತಿಗೆ ಮನವಿ ಪತ್ರ ನೀಡಿ ಮಂಜೂರಾತಿ ಪ್ರಯತ್ನಿಸಿದ್ದರು ಎಂದು ಸೂಚಿಸಿದರು. ಆದರೆ 2-3 ಬಾರಿ ಮನವಿ ಮಾಡಿದ್ದರೂ ವಿಜಯೇಂದ್ರ ಇವರು ಏಮ್ಸ್ ಕುರಿತಂತೆ ಬೆಂಬಲಿಸುತ್ತಿಲ್ಲ, ಪ್ರಾಮಾಣಿಕವಾಗಿ ಬೆಂಬಲಿಸುತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಪ್ರಧಾನಿ ಬಳಿಗೆ ನಿಯೋಗ ತೆರಳಲು ಬಿಜೆಪಿ ನಾಯಕರು ಶ್ರಮಿಸಬೇಕಿದೆ ಎಂದರು. 1956ರಿಂದ ಇದು ರನ್ನಿಂಗ್ ಆಗ್ತಾನೆ ಬಂದಿದೆ. ಇದು ವಿಶೇಷವಾದ ಯಾವುದು ಬೇಕಾಗಿಲ್ಲ, ಒಂದು ಕ್ಯಾಬಿನೆಟ್ ಡಿಸಿಷನ್ ಆದ್ರೆ ಸಹ. ಆದರೆ ಇದನ್ನು ಈಗಾದರೂ ಕೂಡ ನಮ್ಮ ಮಾನ್ಯ ನಗರ ಶಾಸಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಿಜೇಂದ್ರರ ಮೂಲಕ ಇಮಿಡಿಯೇಟ್ಲಿ ಏನಪ್ಪ ಅಂದರೆ ಅಮಿತ್ ಶಾ ಅವರನ್ನ ಪ್ರಧಾನಮಂತ್ರಿಯವರ ನಿಯೋಗ ತಗೊಂಡು ನಾವೆಲ್ಲ ಕರ್ಕೊಂಡು ಭೇಟಿ ಮಾಡಿ ಒಂದು ಏಮ್ಸನ್ನು ರಾಯಚೂರಿಗೆ ಒಂದು ಮಂಜೂರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾದರೂ ಕಾರ್ಯಕರ್ತರಾಗಬೇಕು ಅಂತ ಶಿವಗೌಡರು ಜವಾಬ್ದಾರಿ ಕೊಟ್ಟಿದ್ದು ಶಿವಗೌಡರು ಕೂಡ ಅವ್ರ ಜೊತೆ ಚರ್ಚೆ ಆಗಿದೆ. ಅದು ಕೆಲವು ವಿಷಯಗಳು ವೇದಿಕೆಯಲ್ಲಿ ಹೌದು ಜವಾಬ್ದಾರಿ ಅಂತ ಅದು ಅಷ್ಟೇ ಆಗೋಲ್ಲ. ಈಗ ಎಲ್ಲ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಾವು ಎಲ್ಲರೂ ನಿಮ್ಮನ್ನ ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತ ಶಿವಗೌಡ ನಾಯಕರು ಕೂಡ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಇದು ಹೇಳ್ಬೇಕಂದ್ರೆ ಗಂಟೆ ಚರ್ಚೆ ಆಗಿದೆ. ಮದುವೆ ಆದ್ಮೇಲೆ ಅವ್ರ ಮನೆಯಲ್ಲೇ ಚರ್ಚೆ ಆಗಿದೆ. ನಮ್ದು ಏಮ್ಸ್ ಹೋರಾಟಗಾರರು ಮತ್ತು ಅವ್ರ ಮಧ್ಯೆ ಎಷ್ಟಾದ್ರೂ ಏನಾಗಲಿ ಒಂದು ಸುಮಾರು 500 ಜನ ಆದರೂ ಪರವಾಗಿಲ್ಲ, ನಾವು ಎಲ್ಲರೂ ಡೆಲ್ಲಿ ಹೋಗೋಣ, ಸ್ವಾಮಿಗಳ ನೇತೃತ್ವದಲ್ಲಿ ಹೋಗೋಣ, ಎಷ್ಟು ಜನ ಮಠಾಧೀಶರು ಬರ್ತಾರೆ ಎಲ್ಲ ನೇತೃತ್ವದಲ್ಲಿ ಹೋಗೋಣ ಅಂತ ಅವರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ಈ ಜಿಲ್ಲೆಯಲ್ಲಿರ್ತಕ್ಕಂಥ 2 ಶಾಸಕರಿದ್ದಾರೆ, ಇಲ್ಲಿ ಪಕ್ಷ ಅವರೇ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಹಳೆಯ ಮಾಜಿ ಶಾಸಕರು MP ಗಳು ಎಲ್ಲರಿದ್ದಾರೆ. ಇವ್ರ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಒಂದು ಮೂಲ ಜವಾಬ್ದಾರಿ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಹಗುರವಾಗಿ ತಿಳ್ಕೊಬೇಡ್ರಿ. ಆದಷ್ಟು ಶೀಘ್ರದಲ್ಲಿ ಪ್ರಧಾನಮಂತ್ರಿಯಲ್ಲಿ ಯಾರು ಬೇಡ, ಯಾರ್ಯಾರು ಬೇಡ, ನಡುವೆ ಹೋಮ್ ಮಿನಿಸ್ಟರ್ ಬೇಡ, ಈ ಪ್ರಹ್ಲಾದ್ ಜೋಶಿ ಬೇಡ, ಯಾರು ಬೇಡ, ನೇರವಾಗಿ ಯಾರು ಮಾಡೋ ಡಿಸಿಷನ್ ಬೇಕಾದ್ರೆ ಯಾರು PMSS ಬಂದು ಪ್ರೈಮ್ ಮಿನಿಸ್ಟರ್ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ದಯವಿಟ್ಟು ನಮ್ಮ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ಹೇಳಿ ಇವರು ಆಗ್ರಹ ಮಾಡಬೇಕು. ಮಾಡದೇ ಇದ್ದಲ್ಲಿ ಈ ಸಮಾವೇಶ ಆದಮೇಲೆ ಮತ್ತೆ ನಾವು ಸಭೆ ಕೊಡ್ತೇವೆ. ಇದು ಒಂದು ಮೆಸೇಜ್ ಇನ್ನೊಂದು ಹೇಳ್ಬಿಡ್ತೇನೆ. ಈಗ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲರೂ ಮೆಸೇಜ್ ಕೊಟ್ಟಿದ್ದಾರೆ ನಮಗೆ, ನಾವೆಲ್ಲರೂ ಬರ್ತೇವೆ. ಈ ಇಶ್ಯೂ ಇದು ಜಿಲ್ಲೆಯ ಇಶ್ಯೂ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಒಂದು ಇಶ್ಯೂ ಆಗಿದೆ. ಒಂದು ಸಮಸ್ಯೆ ಅಂತ ನಾವು ಪರಿಭಾವಿಸಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವೆಲ್ಲ ಬರ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲೆಗಳಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಇಡೀ ಕಲ್ಯಾಣ ಕರ್ನಾಟಕ ಹೋರಾಟ. ಕೇಂದ್ರ ಸರ್ಕಾರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ರಾಜ್ಯ ಸಚಿವರು ಸರ್ಕಾರದ ಮೇಲೆ ಒತ್ತಡ ತರವು ಪ್ರಯತ್ನವೂ ಮಾಡುತ್ತಿಲ್ಲ. ಕೇಂದ್ರ ಬಜೆಟ್ನಲ್ಲಿ ಘೋಷಣೆಯಾಗದೇ ಇರುವುದು ನಿರಾಶೆ ಮೂಡಿಸಿಲ್ಲ. ಕಾರಣ ಭರವಸೆಯೇ ಇರಲಿಲ್ಲ ಎಂದರು. ಹೋರಾಟ ಗಂಭೀರ ರೂಪ ಪಡೆಯುವ ಮುಂಚೆ ಸರ್ಕಾರಗಳು ಜನರ ಆಶಯದಂತೆ ಏಮ್ಸ್ ಮಂಜೂರು ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, MR ಬೇರಿ, ಮಲ್ಲಪ್ಪ ದಿನ್ನಿ, ವಿನಯ್ ಚಿತ್ರಗಾರ ಇದ್ದರು. ಜಿಲ್ಲಾಧಿಕಾರಿ ಕಚೇರಿ ಪೂರ್ಣವಾಗಿ ನೂತನ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಗೊಂಡಿದ್ದು, ಸಹಾಯಕ ಆಯುಕ್ತ ಕಚೇರಿಯು ಸ್ಥಳಾಂತರ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿವೆ. ಕಂದಾಯ ಇಲಾಖೆ ಹೊರತುಪಡಿಸಿದರೆ ಬೇರ್ಯಾವ ಇಲಾಖೆಗಳು ಸ್ಥಳಾಂತರಕ್ಕೆ ಮುಂದಡಿ ಇಡುತ್ತಿಲ್ಲ.
ಸಾರ್ವಜನಿಕರು ಕೆಲಸ ಕಾರ್ಯಕ್ಕೆ ನೂತನ ಜಿಲ್ಲಾಡಳಿತ ಭವನಕ್ಕೆ ಹೋಗಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಆದರೆ ಡಿಸಿ ಕಚೇರಿ ವಿವಿಧ ವಿಭಾಗಗಳು ಸ್ಥಳಾಂತರಗೊಂಡಿದ್ದು ಹಳೆ ಕಡತಗಳು ಹಳೆ ಕಚೇರಿಯಲ್ಲಿಯೇ ಉಳಿದಿವೆ. ಅವಶ್ಯಕ ದಾಖಲೆಗಳು, ಕಂಪ್ಯೂಟರ್ಗಳು ಸ್ಥಳಾಂತರಗೊಂಡು ಕೆಲಸ ಕಾರ್ಯಕ್ರಮಗಳನ್ನು ಪ್ರಾರಂಭಗೊಂಡಿವೆ. ಕೆಲಸ ಕಾರ್ಯಗಳಿಗೆ ನಗರಕ್ಕೆ ಆಗಮಿಸುತ್ತಿರುವ ಜನರಿಗೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ನಗರ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಆರ್ಥಿಕ ಹೊರೆ ಸಮಸ್ಯೆಯಾಗಿ ಪರಿಗಣಿಸಿದೆ. ಆಟೋಗಳು ದುಬಾರಿ ಬೆಲೆ ಕೇಳುತ್ತಿದ್ದು ಜನರಿಗೆ ಅನಾನುಕೂಲವಾಗುವಂತಾಗಿದೆ. ಸಾರಿಗೆ ಸಂಸ್ಥೆಗಳಿಂದ ಬಸ್ ಸಂಚಾರ ಪ್ರಾರಂಭವಾಗಿಲ್ಲ. ಬಸ್ಗಳು ಜಿಲ್ಲಾಡಳಿತ ಭವನಕ್ಕೆ ಹೋಗದೇ ಇರುವುದರಿಂದ ಅನಿವಾರ್ಯವಾಗಿ ದುಬಾರಿ ಬೆಲೆ ತೆರುವಂತಾಗಿದೆ. ಪ್ರತಿಭಟನೆ ನಡೆಸಲು ಸಹ ಹೋರಾಟಗಾರರು ಹೊಸ ಸಮಸ್ಯೆ ಎದುರಿಸುವಂತಾಗಿದೆ. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸ್ವೀಕರಿಸುವ ವ್ಯವಸ್ಥೆ ಇಲ್ಲದ ಹೋಗಿದೆ. ಹೋರಾಟಗಾರರು ಹೊಸ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಸಾಧ್ಯವಾಗದೆ ಹೋಗಿದೆ. ಹೋರಾಟಗಾರರೆಲ್ಲರೂ ಜಿಲ್ಲಾಡಳಿತ ಭವನಕ್ಕೆ ತೆರಳಲು ಸಾಧ್ಯವಾಗದೆ ಇರುವುದರಿಂದ ಮನವಿ ಮಾತ್ರ ದೂರು ಸ್ವೀಕೃತಿ ಕೇಂದ್ರದಲ್ಲಿ ನೀಡಿ ಮರಳಿ ಬರುವಂತಾಗಿದೆ. ಪ್ರಾರಂಭದಲ್ಲಿ ಎದುರಾಗಿರುವ ಸಮಸ್ಯೆಗೆ ಜಿಲ್ಲಾಡಳಿತ ಸ್ಪಂದಿಸಿ ಸಾರಿಗೆ ವ್ಯವಸ್ಥೆ ಬಲಪಡಿಸುವ ಕೆಲಸ ಮಾಡಬೇಕಿದೆ. ಅಲ್ಲದೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಾತ್ಕಾಲಿಕವಾದರೂ ಮನವಿ ಸ್ವೀಕರಿಸುವ ವ್ಯವಸ್ಥೆ ರೂಪಿಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹತ್ತಿರ ಆಟೋ ನಿಲ್ದಾಣಕ್ಕೆ ಅನುಮತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಆಟೋ ಚಾಲಕರು ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 34ರ ಎಕ್ರಾಸ್ಪುರ್ ಬಡಾವಣೆಯಲ್ಲಿ ನೂತನ ಜಿಲ್ಲಾಡಳಿತ ಭವನ ನಿರ್ಮಾಣವಾಗಿದ್ದು ಈಗಾಗಲೇ ಜಿಲ್ಲಾಡಳಿತ ಭವನಕ್ಕೆ ವಿವಿಧ ಇಲಾಖೆಗಳು ಸ್ಥಳಾಂತರವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಗ್ರಾಮಗಳಿಂದ ನೂತನ ಜಿಲ್ಲಾಡಳಿತ ಕಚೇರಿಗೆ ಆಗಮಿಸಿ ತೆರಳಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಅನುಕೂಲ ತಕ್ಕಾಗಿ ನೂತನ ಜಿಲ್ಲಾಡಳಿತದ ಆವರಣದ ಹತ್ತಿರ ಆಟೋ ನಿಲ್ದಾಣಕ್ಕೆ ಅವಕಾಶ ನೀಡಿದಲ್ಲಿ ಸಾರ್ವಜನಿಕರ ಪ್ರಯಾಣಕ್ಕೆ ಅವಕಾಶ ದೊರೆಯುತ್ತದೆ. ಇದರಿಂದ ತೊಂದರೆ ತಪ್ಪಿಸಿದಂತಾಗುತ್ತದೆ. ಜಿಲ್ಲಾಡಳಿತ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಆವರಣದ ಸಮೀಪ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಿವಾನಂದ್ ಬೇರಿ, ಸುರೇಶ್, ಬಸವರಾಜ್, ರಾಜು, ಸಂದೀಪ್, ಶಿವಣ್ಣ, ಚನ್ನಬಸವ, ಹನುಮಂತ, ಶರೀಫ್ ಸೇರಿದಂತೆ ಇತರರು ಇದ್ದರು. ವೈದ್ಯರುಗಳು ಬಿಡುವಿಲ್ಲದ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆಗೆ ಬಿಡುವು ಮಾಡಿಕೊಂಡು ವೈದ್ಯರು ಆಧ್ಯಾತ್ಮ ಚಿಂತನೆಗೆ ಒತ್ತು ನೀಡುವ ಕೆಲಸ ಮಾಡಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ನಗರದ ಐಎಂಎ ಸಭಾಂಗಣದಲ್ಲಿ ರವಿವಾರ ಸಂಜೆ ಆಯೋಜಿಸಲಾಗಿದ್ದ ಆಂತರಿಕ ಶಾಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವೈದ್ಯರುಗಳಿಗೆ ಬಿಡುವು ಇರುವುದು ಕಡಿಮೆ. ಪ್ರತಿದಿನದ ವೃತ್ತಿಯಲ್ಲಿ ಜನರ ಸೇವೆಗೆ ಕೆಲಸದಲ್ಲಿ ತೊಡಗಿದ್ದು ವೈದ್ಯರು ಸಮಯಾವಕಾಶ ಮಾಡಿಕೊಂಡು ಆಧ್ಯಾತ್ಮಿಕ ಚಿಂತನೆಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದು ಹರ್ಷದಾಯಕ. ಜಿಲ್ಲೆಯ ಅಭಿವೃದ್ಧಿ ಅನೇಕ ಯೋಜನೆಗಳಿಗೆ ಅವರ ಮಾರ್ಗದರ್ಶನ ಅವಶ್ಯವಾಗಿದೆ. ಸಹಕಾರ ಮತ್ತು ಸಲಹೆಗಳು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ಸಹ ಆಧ್ಯಾತ್ಮಿಕತೆ ಚಿಂತನೆಗೆ ಒತ್ತು ನೀಡುವ ಕೆಲಸ ಮಾಡಬೇಕಿದೆ ಎಂದರು. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಮೇಡಮ್. ಇವತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ಅತ್ಯಂತ ಸಮಯ ಸಿಗಲಾದ ಕಾರ್ಯಕ್ರಮಗಳು ಬರಬೇಕಾದ್ರೆ ಭಾಳ ತೊಂದರೆಯಲ್ಲಿರ್ತಕ್ಕಂಥವ್ರು. ಯಾವುದೇ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಅವ್ರಿಗೆ ಬಿಡುವಿಲ್ಲದೆ ಅನೇಕ ತೊಂದರೆಗಳಿರೋದ್ರಿಂದ ಸಹಜವಾಗಿ ರಾತ್ರಿ ಹಗಲು ಸಹಿತ ವೈದ್ಯರಾಗಿ ಕೆಲಸ ಮಾಡುವಂಥ ಸಂದರ್ಭ ಇರೋದ್ರಿಂದ ಅಂಥವ್ರಿಗೆ ಈ ರೀತಿಯಾಗಿ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ಒದಗಿಸಿ ಎಲ್ಲರಿಗೂ ಸಮಾಜದಲ್ಲಿ ಉತ್ತಮವಾದಂಥ ಬಾಂಧವ್ಯ ಬೆಳೆಸೋ ಜೊತೆಯಲ್ಲಿ ಆ ದೇವರಲ್ಲಿ ನಂಬಿಕೆ ಮತ್ತು ವಿಶ್ವಾಸದಿಂದ ಸಮಾಜ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ.
ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ರಾಯಚೂರಿನಲ್ಲಿ ನಾನು ಅನೇಕ ಜಿಲ್ಲೆಗಳಲ್ಲಿ ಹೋದಾಗ ಎಲ್ಲ ವಿಚಾರ ಮಾಡ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಅನೇಕ ಸ್ನೇಹಿತರೆಲ್ಲ ಭಾಳ ಸ್ಪಿರಿಟೆಡ್ ಆಗಿ ಮತ್ತು ಒಂದು ಟೀಮ್ ಆಗಿ ಮತ್ತು ಸಮಾಜ ಸೇವೆಯಲ್ಲಿ ಸಹಿತ ಅನೇಕ ಕಾರ್ಯಕ್ರಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆಯಲ್ಲಿರ್ತಕ್ಕಂಥವರು ನಮ್ಮ ಅಸೋಸಿಯೇಷನ್ ಎಲ್ಲ ಸದಸ್ಯರಾಗಿರ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಈ ರೀತಿಯಾಗಿ ಸ್ಮಿತಕ್ಕನವರು ಈ ಸಂದರ್ಭವನ್ನು ಒದಗಿಸಿ ಈ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಸಮಯ ಕೊಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕ ಮಾತನಾಡಿ, ವೈದ್ಯರು ಇಲ್ಲದ ಸಮಾಜವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ವೈದ್ಯರ ಸೇವೆ ಅತ್ಯಂತ ಮಹತ್ವದಾಗಿದೆ. ವೈದ್ಯರ ಸೇವೆ ಮಹತ್ವದ್ದು ಎಂದು ಗೊತ್ತಾಗಿದ್ದು, ಕೋವಿಡ್ ಸಂದರ್ಭದಲ್ಲಿ ವೈದ್ಯರಿಲ್ಲದೆ ಸಮಾಜದಲ್ಲಿ ಬದುಕುವುದು ಸಾಧ್ಯವಿಲ್ಲವೆಂಬಂತೆ ವೈದ್ಯರ ಸೇವೆ ಸ್ವಾರ್ಥವಿಲ್ಲದ ಸೇವೆ. ವೈದ್ಯವು ನಾರಾಯಣ ಹರಿ ಎಂಬಂತೆ ವೈದ್ಯರಲ್ಲಿ ನಾವು ಭಗವಂತನನ್ನು ಕಾಣುತ್ತೇವೆ. ವೈದ್ಯರು ಸಹ ಭಗವಂತನಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು. ಯಾವುದೇ ಆಸ್ಪತ್ರೆಗೆ ತೆರಳಿ ಎಲ್ಲ ಸುವ್ಯವಸ್ಥೆಗಳು ಇಟ್ಟರೂ ಒಂದಿಷ್ಟು ಜಾಗವನ್ನು ಭಗವಂತನಿಗೆ ಮೀಸಲಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕತೆಗೆ ನಂಬಿಕೆ, ದೇವರಿದ್ದಾನೆ ಎಂಬುದು ಜನರಿಗೆ ಅರಿವು ಮೂಡಿಸಿದ್ದಾರೆ. ಸಮಾಜದಲ್ಲಿ ಜನರ ಆರೋಗ್ಯಕ್ಕಾಗಿ ವೈದ್ಯರು ಸೇವೆ ನೀಡಲು ಭಗವಂತನು ಗಮನ ಹರಿಸುತ್ತಿದ್ದಾನೆ. ಆರೋಗ್ಯವಂತ ಸಮಾಜದನ್ನಿಟ್ಟುಕೊಳ್ಳಲು ಅವರ ಸೇವೆ ಅನನ್ಯ ಎಂದರು. ಸಮಾಜದಲ್ಲಿ ನಾವಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಸೊ ವೈದ್ಯರ ಸೇವೆ ನಿಸ್ವಾರ್ಥವಾದ ಸೇವೆ. ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಭಗವಂತನ ಅಂತೆ ಡಾಕ್ಟರ್ ಇಸ್ ನೆಕ್ಸ್ಟ್ ಟು ಗಾಡ್ ಅನ್ನುವಷ್ಟರ ಮಟ್ಟಿಗೆ ವೈದ್ಯರಿಗೆ ಒಂದು ಮಾನ್ಯತೆ ಇರುವುದನ್ನು ನಾವು ಗಮನಿಸ್ತೀವಿ. ಅದೇ ಪ್ರಕಾರ ವೈದ್ಯರು ಸಹಿತ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ವಿ ಟ್ರೀಟ್ಸ್ ಹಿ ಕ್ಯೂರ್ಸ್ ಅಂತ ಹೇಳಿ ಭಗವಂತನ ಮೇಲೆ ನಂಬಿಕೆ ಇಟ್ಟುಕೊಂಡು ಕಾರ್ಯ ಮಾಡ್ತಾರೆ. ಎಷ್ಟೆಲ್ಲ ಆಸ್ಪತ್ರೆಗಳಲ್ಲಿ ನಾನು ಹೋದಾಗ ಆಸ್ಪತ್ರೆ ಎಷ್ಟೇ ಸುವ್ಯವಸ್ಥಿತ ಇದ್ರೂ ಅಲ್ಲಿ ದೇವರಿಗಾಗಿ ಒಂದು ಜಾಗವನ್ನ ಪ್ರತಿ ಆಸ್ಪತ್ರೆಯಲ್ಲಿ ಇರುವಂತಹದ್ದನ್ನ ನಾನು ಗಮನಿಸ್ತೀನಿ. ಸೊ ಇದು ಆಧ್ಯಾತ್ಮಿಕತೆಯ, ಭಕ್ತಿಯ, ದೇವರ ಮೇಲಿರುವ ಶ್ರದ್ಧೆಯ ಮಹತ್ವತೆಯನ್ನ ಅಲ್ಲಿ ಇರುವಂತಹ ಜನರಲ್ಲಿ ಮೂಡಿಸುವಂತಹ ತಮ್ಮ ಒಂದು ಪ್ರಯತ್ನ. ಅಷ್ಟೆಲ್ಲ ಆದರೂ ಸಹಿತ ವಿಶೇಷವಾಗಿ ಇವತ್ತು ಇನ್ನರ್ ಪೀಸ್ ಅನ್ನುವಂತಹ ವಿಷಯವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಉದ್ದೇಶ ಇಷ್ಟೇ. ವೈದ್ಯ ಸಮಾಜದಲ್ಲಿ ಸಮಾಜದ ಆರೋಗ್ಯವನ್ನ ಕೊಡುವುದಕ್ಕಾಗಿ ಸೇವೆಯನ್ನ ಸಲ್ಲಿಸುವುದರಲ್ಲಿ ಎಷ್ಟು ನಿರತನಾಗಿ ಬಿಡ್ತಾನೆ ಅಂದ್ರೆ, ಎಲ್ಲೋ ಒಂದು ಕಡೆ ತನ್ನ ಆರೋಗ್ಯವನ್ನು ಸಹಿತ ಅವನು ತ್ಯಜಿಸಿ ಸಮಾಜದ ಜನರ ಆರೋಗ್ಯಕ್ಕಾಗಿ ನಿಲ್ತಾನೆ. ಸೊ ಇದು ಆಗಬಾರ್ದು. ನಮ್ಮ ವೈದ್ಯರು ಆಂತರಿಕವಾಗಿ ಶಾಂತ, ಸಶಕ್ತ, ಆರೋಗ್ಯವಂತರಾಗಿ ಸಮಾಜವನ್ನ ಆರೋಗ್ಯಗೊಳಿಸಲಿ. ಏಕೆಂದ್ರೆ ಹೆಚ್ಚೆಚ್ಚು ರೋಗ ಆದಷ್ಟು ಹೆಚ್ಚೆಚ್ಚು ಒತ್ತಡ ಬರುವುದು ತಮ್ಮೆಲ್ಲರ ಮೇಲೆ. ಹಾಗಾಗಿ ಆ ಒಂದು ಒತ್ತಡದ ವಾತಾವರಣದ ಮಧ್ಯದಲ್ಲಿ ಒಂದು ಆಂತರಿಕ ಶಾಂತಿಯ ಅನುಭವ, ಭಗವಂತನ ಜೊತೆಯ ಅನುಭವ, ಒಂದು ನಿಮ್ಮ ಒಂದು ಹೇಳ್ತಾರೆ ಆಡು ಭಾಷೆಯಲ್ಲಿ, ಇಲ್ಲರೆ ಅವ್ರ ಕೈಗುಣ ಬಹಳ ಚೆನ್ನಾಗಿದೆ ಅಂತಾರೆ. ಸೊ ನಿಮ್ಮ ಆ ಕೈಗಳು ಒಂದು ಸ್ಪಿರಿಚುವಲ್ ಟಚ್ ಆಗಲಿ, ಅದರಲ್ಲಿ ಒಂದು ಭಗವಂತನ ಪ್ರೇರಣೆ, ಭಗವಂತನ ಶಕ್ತಿಯೂ ಸಹಿತ ಲಭಿಸಲಿ. ತಮ್ಮ ಅನವರತವಾದ ಕಾರ್ಯದ ಜೊತೆಗೆ ಒಂದು ಧ್ಯಾನವನ್ನು. ಈ ಸಂದರ್ಭದಲ್ಲಿ ಬಿಕೆ ರಾಧಿಕಾ, IMA ಅಧ್ಯಕ್ಷ ಡಾಕ್ಟರ್ ಶೈಲೇಶ್ ಅಮರ್ಖೇಡ್, ಕಾರ್ಯದರ್ಶಿ ಡಾಕ್ಟರ್ ಶ್ರುತಿ ಸೇರಿದಂತೆ ವೈದ್ಯರುಗಳು ಭಾಗವಹಿಸಿದ್ದರು. ದೇವದುರ್ಗ ತಾಲೂಕಿನ ಜೇರಬಂಡಿ ಗ್ರಾಮ ಪಂಚಾಯತ್ ಗ್ರಾಮ 1 ಕೇಂದ್ರಕ್ಕೆ ಅರ್ಹ ವ್ಯಕ್ತಿಯನ್ನು ಮಾಡುವಂತೆ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗ್ರಾಮ 1 ಉದ್ಯೋಗಕ್ಕಾಗಿ ಈಗಾಗಲೇ ಅರ್ಜಿ ಕರೆದಿದ್ದು, ನೇಮಕಾತಿ ವೇಳೆ ಸ್ಥಳೀಯ ಮತ್ತು ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಆಯ್ಕೆ ನಡೆಯಲಿದ್ದು, ಆದರೆ ಕಡಿಮೆ ವಿದ್ಯಾರ್ಹತೆ ಹೊಂದಿದವರನ್ನು ಮತ್ತು ನೆರೆ ಊರಿನವರನ್ನು ಆಯ್ಕೆ ಮಾಡಿಕೊಂಡಿದ್ದು, ರಾಜಕೀಯ ಒತ್ತಡದಿಂದ ನೇಮಕ ಮಾಡಿಕೊಂಡಿರುವ ಅನುಮಾನಗಳು ಕಂಡುಬರುತ್ತಿವೆ. ಗ್ರಾಮ 1 ಕೇಂದ್ರಕ್ಕೆ ರೇಖಾ ಎಂಬುವವರನ್ನು ನೇಮಕ ಮಾಡಿಕೊಂಡಿದ್ದು, ಇವರು ಪದವಿ ಅಭ್ಯಾಸ ಮಾಡಿದ್ದಾರೆ. ಆದರೆ ಕರಿಯಪ್ಪ ಎಂಬುವವರು MA ಅಭ್ಯಾಸ ಮಾಡಿದ್ದು, ಅರ್ಹತೆಯನ್ನು ಹೊಂದಿದ್ದು, ಇವರನ್ನು ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಪಂಚಾಯತಿಯಲ್ಲಿ ಗ್ರಾಮ 1 ಆಯ್ಕೆ ಆಗುವ ಕುರಿತು ವಿಷಯ
ಅಂಬೇಡ್ಕರ್ ಸ್ವಾಭಿಮಾನಿ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದೇವದುರ್ಗ ತಾಲೂಕಿನ ಬೇರ್ಬಂಡಿ ಗ್ರಾಮ ಪಂಚಾಯತಿ ಗ್ರಾಮವನ್ನಕ್ಕೆ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದ್ದು ಅದರ ನೇಮಕಾತಿ ಆಯ್ಕೆ ಆದಲ್ಲಿ ಸ್ಥಳೀಯ ಮತ್ತು ವಿದ್ಯಾವಂತನಿಗೆ ಸಂಬಂಧಿಸುವಂತೆ ಆಯ್ಕೆ ಮಾಡಲಾಗಿದೆ ಎಂದು ದೇವದುರ್ಗ ತಾಲೂಕಿನ ಅರ್ಹರ ಆಯ್ಕೆಗೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಗೌಡೂರ್, ಲಿಯಾಖತ್ ಅಲಿ ಹಿರೇಬೂದೂರ್, ಅಮರೇಶ್ ಯರ್ಮರಸ್ ಸೇರಿದಂತೆ ಅನೇಕರು ಇದ್ದರು. ಬಡಾವಣೆಯಲ್ಲಿ ಮೂಲ ಸೌಕರ್ಯ ವೃದ್ಧಿಸಲು ಹಾಗೂ ಪರಿಸರ ಉಳಿಸಲು ಸಂಘಟನೆಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಸಂತೋಷದ ವಿಷಯ. ಇಂದಿನ ಜೀವನ ಯಾಂತ್ರಿಕವಾಗುತ್ತಿದ್ದು ಇದಕ್ಕೆ ಮಾನವೀಯತೆ ಮೌಲ್ಯವನ್ನು ತುಂಬಲು ಹಾಗೂ ಪರಿಸರಕ್ಕೆ ಕನಿಷ್ಠ ಕಾಳಜಿಯನ್ನು ಕೊಡುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಪರಿಸರವನ್ನು ಉಳಿಸದೇ ಇದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ ಎಂದು ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ಹೇಳಿದರು. ಅವರು ನಗರದ ಆಶಾಪುರ್ ರಸ್ತೆಯಲ್ಲಿರುವ ಕೃಷ್ಣಗಿರಿ ಲೇಔಟ್ನ ಕೃಷ್ಣಗಿರಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡಿದರು. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಚಿಂತಿಸುವ ಜೊತೆಯಲ್ಲಿ ಪರಿಸರಕ್ಕೆ ಬೇಕಾಗುವ ಪೂರಕ ಕೆಲಸಗಳನ್ನು ಕೈಗೊಳ್ಳಬೇಕು. ಅದಕ್ಕೆ ಪೂರಕವಾದಂಥ ಸಹಾಯವನ್ನು ಖಂಡಿತ ನಾವು ಮಾಡುತ್ತೇವೆ ಎಂದರು. ಪ್ರಾಸ್ತಾವಿಕವಾಗಿ ಬಡಾವಣೆಯ ಸಂಘದ ಅಧ್ಯಕ್ಷ ಹನುಮಂತ್ ರಾಯ್ ಮಾತನಾಡಿ, ಬಡಾವಣೆಯಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದ್ದು ಅವುಗಳನ್ನು ಪೂರೈಸಲು ಮನವಿ ಮಾಡಿದರು. ಪರಿಸರವನ್ನು ಉಳಿಸಲು ಹಾಗೂ ಅದಕ್ಕೆ ಪೂರಕವಾಗಿ ಗಿಡ ಮರಗಳನ್ನು ಬೆಳೆಸುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡುತ್ತೇವೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಸುರೇಶ್ ವಿಭೂತಿ ಮಠ, ಜಾನ್ ವೆಸ್ಲಿ, ಶ್ಯಾಮ್ ಸುಂದರ್, ವೀರೇಶ್ ಮುರಾರಿ, ಶೋಭಾ ಯಾದವ್, ಶ್ರೀಧರ್ ರೆಡ್ಡಿ, ವಿಕಾಸ್ ಗೌಡ, ಸೈಯದ್ ವಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫೆಬ್ರವರಿ 5ರಂದು ಏಮ್ಸ್ ಹೋರಾಟಕ್ಕೆ 1000 ದಿನ ಬೃಹತ್ ಪ್ರತಿಭಟನಾ ರ್ಯಾಲಿ. ಪ್ರಧಾನಿ ಬಳಿ ನಿಯೋಗಕ್ಕೆ ಬಿಜೆಪಿ ನಾಯಕರು ಮುಂದಾಗಲಿ. ಬಸವರಾಜ್ ಕಳಸ. ಜಿಲ್ಲಾಡಳಿತ ನೂತನ ಭವನಕ್ಕೆ ಕಚೇರಿಗಳು ಸ್ಥಳಾಂತರ. ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಪರದಾಟ. ನೂತನ ಜಿಲ್ಲಾಡಳಿತ ಭವನದ ಬಳಿ ಆಟೋ ನಿಲುಗಡೆಗೆ ಸ್ಥಳ ನೀಡಲು ಆಟೋ ಚಾಲಕರ ಆಗ್ರಹ. BMAದಿಂದ ಶಾಂತಿ ಕುರಿತು ಕಾರ್ಯಾಗಾರ. ಆಧ್ಯಾತ್ಮದಿಂದ ವೈದ್ಯರು ಒತ್ತಡದಿಂದ ಹೊರಬರಬೇಕು. NS ಬೋಸರಾಜ್. ಜೇರಬಂಡಿ ಗ್ರಾಮದಲ್ಲಿ ಗ್ರಾಮ 1ಗೆ ಅರ್ಹರನ್ನು ಗುರುತಿಸಲು ಆಗ್ರಹಿಸಿ ಮನವಿ. ಕೃಷ್ಣಗಿರಿ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಪರಿಸರ ಉಳಿಸುವ ಕೆಲಸಕ್ಕೆ ಸಹಕಾರ ಅಗತ್ಯ.